ನಾನು ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ KSRTC ಬಸ್ಗಳು ಕಾಂಗ್ರೆಸ್ಸವ್ರ ಬಸ್ಗಳಲ್ಲ, ಅದು ಸಾರ್ವಜನಿಕರ ಬಸ್ಗಳು. ಕಾಂಗ್ರೆಸ್ ಅವರ ಕುಟುಂಬದ ಬಸ್ಗಳಲ್ಲ, ಅದು ನಾವು ನೀವು ತೆರಿಗೆಯಿಂದ ಸಂಗ್ರಹಿಸಿ ಪರ್ಚೇಸ್ ಮಾಡಿರ್ತಕ್ಕಂಥ ಬಸ್ಗಳು. ಕಾಂಗ್ರೆಸ್ ಅವ್ರ ಅಪ್ಪನ ಮನೆ ಆಸ್ತಿನ ಅದು KSRTC ಬಸ್ಸು? ದಯಮಾಡಿ ಅರ್ಥ ಮಾಡ್ಕೋಬೇಕಲ್ವಾ? ಮತಗಳ್ಳತನ ವಿಚಾರ ಇವರ ಕಾಂಗ್ರೆಸ್ ಪಕ್ಷದ ವಂಶ ಪಾರಂಪರ್ಯವಾಗಿ ಬಂದಿರೋದ್ರಿ. ಭಾರತೀಯ ಜನತಾ ಪಾರ್ಟಿಯವರು ಆ ರೀತಿ ಎಲ್ಲ ಹೀನ ಕೃತ್ಯಕ್ಕೆಲ್ಲ ಇಳಿಯಲ್ಲ. ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ನೀವು ಮತಗಳ್ಳತನ ಮಾಡಿದ್ರೆ ಹಂಗಾರೆ ನೀವು ಅಧಿಕಾರಕ್ಕೆ ಬಂದಿದ್ದೀರಾ? ಹಂಗೆ ಮತಗಳ್ಳತನ ಮಾಡಿದ್ರೆ ಕಾಂಗ್ರೆಸ್ ಅಲ್ಲಿ ವಾಶ್ ಔಟ್ ಮಾಡ್ತಿದ್ವಲ್ರಿ. 29ಕ್ಕೆ 29, 30ಕ್ಕೆ 30. ನೀವು 9ಕ್ಕೆ ಇದ್ದೀರಲ್ಲಪ್ಪ. ಯಾವ ರೀತಿ ಇದಕ್ಕೆ ಉತ್ತರ ಕೊಡ್ತೀರಾ? ನಿಮ್ಮ ಅಧಿನಾಯಕರಾದಂಥ ರಾಹುಲ್ ಗಾಂಧಿಯವರೇ ಇದಕ್ಕೆ ಉತ್ತರ ಕೊಡೋಕ್ಕಾಗದೆ ಮನೆ ಒಳಗಡೆ ಕೂತಿದ್ದಾರೆ. ನೀವೇನು ಮಾಡ್ತೀರಾ ಸ್ವಾಮಿ? ನಿಮ್ಮ ಅಧಿನಾಯಕಿಯಾಗಿ ಇವತ್ತು ಕಣ್ಮರೆಯಾಗಿರ್ತಕ್ಕಂಥ ಇಂದಿರಾ ಗಾಂಧಿಯವರು ಈ ಮತಗಳ್ಳತನದ ಆರೋಪದಲ್ಲಿ ಸಿಕ್ಕಿ ಅಲಹಾಬಾದ್ ಕೋರ್ಟಲ್ಲಿ ಇದು ರುಜುವಾತಾಗಿ ಅವತ್ತು ಮುಖದ ಮೇಲೆ ಸೆರಗನ್ನು ಹಾಕೊಂಡು ಕೋರ್ಟಿಂದ ಹೊರ ನಡೆದತಕ್ಕಂಥ ಪರಿಸ್ಥಿತಿ ನಮ್ಮ ಕಣ್ಮುಂದೆ ಇದೆ. ಅದಕ್ಕೆ ಉತ್ತರ ಕೊಡಿ ಸ್ವಾಮಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಇಡೀ ಭಾರತಕ್ಕೆ ಕೊಟ್ಟಂಥವ್ರು. ಅವರ ಎಲೆಕ್ಷನಲ್ಲೇ 50,000 ವೋಟರ್ಸನ್ನು ಡಿಸ್ಕ್ವಾಲಿಫೈ ಮಾಡಿ 5,000 ಮತಗಳಿಂದ ಎಲೆಕ್ಷನ್ ಸೋಲಿಸ್ತಕ್ಕಂಥ ಹೀನಾಯ ಪರಿಸ್ಥಿತಿಗೆ ತಲುಪಿಸ್ತಕ್ಕಂಥವ್ರು ಇದೇ ಕಾಂಗ್ರೆಸ್ ಅವರು. ಇದಕ್ಕೆ ಉತ್ತರ ಕೊಡಿ ಸ್ವಾಮಿ. ಇದೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪ್ರಧಾನಮಂತ್ರಿ ಚುನಾವಣೆಗೆ ನಿಂತು ಸುಮಾರು 15 ಓಟನ್ನು ತಗೋತಾರೆ. ಅವರನ್ನ ಮತಗಳ್ಳತನದಲ್ಲಿ ಸುಳ್ಳು ಆರೋಪ ಮಾಡಿ 1 ಮತವನ್ನು ತಗೊಂಡಂತ ನೆಹರು ಅವರನ್ನ ಪ್ರಧಾನಮಂತ್ರಿ ಮಾಡಿದ್ರಲ್ಲ, ಇದಕ್ಕೆ ಉತ್ತರ ಕೊಡಿ ಸ್ವಾಮಿ ಯುವ ಕಾಂಗ್ರೆಸ್ ಅವರು. ಇಷ್ಟೇ ನಮ್ಮ ಪ್ರಶ್ನೆ. ಇದನ್ನ ಬಿಟ್ಟು ಇದಕ್ಕೆ ಯಾವುದೂ ಉತ್ತರ ಕೊಡದಂತೆ ಇವತ್ತು ನೋಡಿದರೆ, ಇವತ್ತು ಪತ್ರಿಕೆಗಳಲ್ಲಿ ಮಹಾರಾಷ್ಟ್ರದಲ್ಲಿ ಇದೇ ಮತಗಳ್ಳತನ ಆಗಿದೆ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ಕೊಟ್ಟು ಒಂದು ಕೇಸ್ ದಾಖಲು ಮಾಡಿದರೆ, ಇವತ್ತು ಅದೇ ಕೇಸನ್ನು ದಾಖಲು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಅವರು ನಮ್ಮ ದತ್ತಾಂಶಗಳಿಂದ ತಪ್ಪಾಗಿದೆ, ಚುನಾವಣಾ ಆಯೋಗದಿಂದ ಯಾವುದೇ ರೀತಿ ತಪ್ಪಾಗಿಲ್ಲ ಅಂತ ಹೇಳಿ ಇವತ್ತು ಅವರೇ ಸಮರ್ಥಿಸ್ಕೊಂಡಿದ್ದಾರೆ, ನಿಮ್ಮ ಪಕ್ಷದವರೇನೆ. ಇದಕ್ಕೆ ಉತ್ತರ ಕೊಡಿ ಸ್ವಾಮಿ. ಇದನ್ನೆಲ್ಲ ಬಿಟ್ಟು ಸಾರ್ವಜನಿಕ ವಲಯದಲ್ಲಿ ನಾವು ನಮ್ಮ ಶ್ರೇಷ್ಠವಾದ ಮತದಾನದ ಹಕ್ಕಿಗೆ ಅಪಮಾನ ಮಾಡುವಂಥ ರೀತಿಯಲ್ಲಿ ನೀವು ನಡ್ಕತ್ತಿರ್ತಕ್ಕಂಥದ್ದು ಭಾಳ ಖಂಡನೀಯ. ದಯಮಾಡಿ ಈ ವಿಚಾರಗಳನ್ನ ಕೂಲಂಕುಷವಾಗಿ ತಿಳ್ಕೊಂಡು ನೀವು ಮುಂದಿನ ಹೋರಾಟವನ್ನು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಬೇಕು ಅಂತ ಕಿವಿ ಮಾತು ಹೇಳ್ತಾ ಇದ್ದೀನಿ.